ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕುಂಬಳಕಾಯಿ ಸಾರು ಮಾಡಕತ್ತೀನಿ ನೋಡ್ರಿ. ಕುಂಬಳಕಾಯಿ ಸಾರು ಒಳಗೆ ಹಾಕಿದ್ದೇನಂತೇಳಿ ಅಷ್ಟೇ ಗೊತ್ತಾಗಂಗಿಲ್ಲ ರೀ. ಸೇಮ್ ಬ್ಯಾಳಿ ಸಾರು ಥರನೇ ಇರ್ತೈತೆ ರೀ. ಈಗ ಮನ್ಯಾಗ ಕುಂಬಳಕಾಯಿ ಇತ್ತು, ಹಿಂಗೆ ನಾನು ಅದು ಕುಂಬಳಕಾಯಿ ಸಾರು ನಾನು ಇವತ್ತು ಮಾಡಕತ್ತೀನಿ ನೋಡ್ರಿ. ಈಗ ಒಂದು ಹೋಳು ಕುಂಬಳಕಾಯಿ ಇತ್ತಲ್ಲ, ಇದ್ರಾಗ ಒಂದು ಅರ್ಧನ ಕುಂಬಳಕಾಯಿ ರೀ ನಾನು ಕಟ್ ಮಾಡಿ ಬ್ಯಾಳಿ ಸಾರು ಒಳಗೆ ಹಾಕ್ತೀನಿ ರೀ. ಇದು ಹಂಗೆ ಪಲ್ಯ ಮಾಡಿದ್ರಂತೂ ಯಾರು ತಿನ್ನಂಗಿಲ್ಲ ರೀ. ಒಬ್ಬೊಬ್ರು ತಿಂತಾರೆ, ಒಬ್ಬೊಬ್ರು ಇಷ್ಟ ಆಗಂಗಿಲ್ಲ ರೀ. ನಮ್ಮ ಮನ್ಯಾಗಂತೀವಿ ಅಷ್ಟೇ, ಯಾರಿಗೂ ಇಷ್ಟ ಆಗಂಗಿಲ್ಲ ರೀ. ಇದನ್ನ ಒಟ್ಟು ತಿನ್ನಂಗೇ ಇಲ್ಲ. ನಾವು ತಿಂದ್ರೆ ನಾವು ಅಷ್ಟು ಅಡುಗೆ ಮಾಡ್ಕೊಂಡು ನಾವು ಅಷ್ಟು ತಿನ್ನಬೇಕಾಗತ್ತೆ. ಎರಡು ಥರ ಪಲ್ಯ ಮಾಡೋದು ಎಲ್ಲಿ ಅಂತೇಳಿ ನಾವು ತಿನ್ನಕ್ಕೆ ಹೋಗಂಗೇ ಇಲ್ಲ, ಅಷ್ಟು ತರಂಗೇ ಇಲ್ಲ ರೀ ನಾವು ಕುಂಬಳಕಾಯಿ. ಆದರೂ ಈ ಸಲ ನೋಡಬೇಕು ಸಾರನ್ನ ಒಳಗರ ಹಾಕಿ ಅಂಥೇಳಿ ಇವತ್ತು ಒಂದು ಹುಳು ಕುಂಬಳಕಾಯಿ ತಂದಿದ್ರಲ್ಲ. ಈಗ ಮ್ಯಾಲಿಂದು ಶೆಪ್ ಏನಿರ್ತೈತಲ್ಲ, ಮ್ಯಾಲಿನ ಶೆಪ್ಪಿ ತೆಗೀನ್ರಿ. ಒಳಗಿಂದ ತಿರುಳ ಏನಿರ್ತೈತಲ್ಲ ಅದನ್ನು ತೆಗೀನ್ರಿ. ತೆಗೆದು ಈ ಥರ ಎಲ್ಲ ಶೆಪ್ಪಿ ಎಲ್ಲ ಮ್ಯಾಲಿಂದೆಲ್ಲ ತೆಗೆದ್ರೆ ಒಟ್ಟು ನಾವು ಬೇಳೆ ಸಾರು ಒಳಗೆ ಹಾಕಿದ್ರೆ ಇದು ಕುಂಬಳಕಾಯಿ ಸಾರು ಅಂತ ಯಾರಿಗೂ ಅನ್ಸಂಗೇ ಇಲ್ಲ ರೀ. ಸೇಮ್ ಬೇಳೆ ಸಾರು ಗತೆನ ಆಗ್ತೈತಿ. ಈಗ ಮ್ಯಾಲಿನ ಶೆಪ್ಪೆಲ್ಲ ತೆಗೆದಿನ್ರಲ್ಲ, ತೆಗೆದು ಸಣ್ಣಗೆ ಕಟ್ ಮಾಡ್ಕೊಂಡ್ರಿ. ಈಗ ಹಿಂಗೆ ಕಟ್ ಮಾಡಿ ಹಾಕಿದ್ವಿ ಅಂದ್ರೆ ಪಟ್ನ ಮ್ಯಾಶ್ ಮಾಡೋಕ್ಕೂ ಚಲೋ ಆಗ್ತೈತೆ ರೀ ನಮಗೆ. ಈಗ ಒಂದು ಬೊಗನ್ಯಾಗ ಹಾಕಿ ನೀರಾಗ ಹಾಕಿ ತೊಳೀನ್ರಿ. ಅವನ್ನ ಸ್ವಚ್ಛಗೆ ತೊಳೀನ್ರಿ. ಸ್ವಚ್ಛಗೆ ತೊಳೆದು ಒಂದು ಕುಕ್ಕರ್ ಒಳಗೆ ಬ್ಯಾಳಿ, ಈ ಕುಂಬಳಕಾಯಿ, ಒಂದೆರಡು ಟಮಾಟೆ ಹಣ್ಣು ಎಲ್ಲ ಹಾಕಿ ಕುಚ್ಚಾಕಿ ಬರ್ತೈತೆ ರೀ. ಹಿಂಗೆ ಒಂದೆರಡು ಸರಿ ಸ್ವಚ್ಛಗೆ ತೊಳ್ಕೊಂಡು ಈಗ ಅದ್ರಾಗ ಒಂದೆರಡು ಟಮಾಟೆ ಹಣ್ಣು ಹಾಕ್ತೀನಿ ನೋಡಿರಿ. ಅವನು ಟಮಾಟೆ ಹಣ್ಣು ತೊಳೆದು ಟಮಾಟೆ ಹಣ್ಣು ಒಂದು 4 ಹೋಳು ಕಟ್ ಮಾಡೋಕೆ ಬರ್ತೈತೆ ರೀ. ಈಗ ಕುಂಬಳಕಾಯಿ ಹಾಕಾಕತ್ತೀನಿ ನೋಡಿರಿ ನಾನು ಸಾರಿಗೆ ಅಂಥೇಳಿ. ಕುಂಬಳಕಾಯಿ ಹಾಕಿ ಈಗ ನಾವು ಬೇಳೆ ಕುಚ್ಚಾಕಿರ್ತೀವಲ್ಲ, ಇದ್ರಾಗ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನೀರು ಹಾಕಿ ಸ್ವಲ್ಪ ಅಂದ್ರೆ ಸ್ವಲ್ಪ ಬೇಳೆ ಹಾಕತ್ತಾನೆ ನೋಡಿರಿ, ಒಂದು 2 ಸ್ಪೂನದಷ್ಟು. ಈಗ ಟಮಾಟೆ ಹಣ್ಣು ಕಟ್ ಹಾಕಿ ಮಾಡಿ ಟಮಾಟೆ ಹಣ್ಣು ಅದ್ರಾಗನ ಹಾಕಿ ಕುಚ್ಚುಣ್ರಿ. ಒಂದು 2 ಮೆಣ್ಸಿನ್ಕಾಯಿ ಹಾಕಾಕತ್ತೀನಿ ರೀ. ಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಕುಕ್ಕರ್ ಬಾಯಿ ಮುಚ್ಚಿಗೆ ಹಾಕಿ ಒಂದು 3 ರಿಂದ 4 ಸೀಟಿ ತೊಗೊಂಡ್ರಿ ನಾವು. ಈಗ 3 ರಿಂದ 4 ಸೀಟಿ ತೊಗೊಂಡ್ಕ್ಯಾರ ಸ್ವಲ್ಪ ಆರೈತ್ರಲ್ಲ, ಆರಿದ್ದಿಂದ ಈಗ ಒಂದು ಚಮಚಲ್ಲೇ ಅದನ್ನೆಲ್ಲ ಬ್ಯಾಳೆ ಆಯ್ತು ಕುಂಬಳಕಾಯಿ ಆಯ್ತು ಹಿಂಗೆ ಮ್ಯಾಶ್ ಮಾಡೋಣ್ರಿ. ನೋಡಿರಿ ಈಗ ಇಷ್ಟ ಮ್ಯಾಶ್ ಆಗೈತಲ್ಲ, ಎಷ್ಟು ಮ್ಯಾಶ್ ಆದ್ರೆ ಸಾಕ್ರಿ. ಇನ್ನೂ ಮ್ಯಾಶ್ ಮಾಡ್ಕೊತಾನಂದ್ರೆ ನೀವು ಮಾಡ್ಕೊಳ್ರಿ. ಈಗ ಒಂದು ಬೋಗಣಿಕಾಯಿ ಹಚ್ಚಾಕಿಟ್ಟಿದ್ದೆ ನಾನು. ಬೋಗಣಿಕಾಯಿ ಆದ್ದಿಂದ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರ್ನಿಗೆ ಎಣ್ಣೆ ಕಾದಿನ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಹತ್ರಾಗನ ಹಿಂಗೆ ಹಾಕ್ಕೊಂಡ್ರೆ ಹಿಂಗೆ ಹಾಕಿ ಆಮೇಲೆ ಒಂದು ಒಣ ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೇನೆ ನೋಡ್ರಿ. ಒಣ ಮೆಣ್ಸಿನ್ಕಾಯಿ, ಉಳ್ಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಉಳ್ಳಿಗಡ್ಡೆ ಹಾಕಿ ಸ್ವಲ್ಪ ಚೆಂದಾಗಿ ಉಳ್ಳಿಗಡ್ಡೆ ಸಣ್ಣಗೆ ಕೆಂಪಗೆ ಸ್ವಲ್ಪ ಇವಾಗೋರಿಗೆ ಕರ್ಕೊಂಡಾದ್ಮೇಲೆ ಸ್ವಲ್ಪ ಕೆರ್ಬೇವು ಹಾಕ್ಕೊಂಡ್ರೆ, ಕೆರ್ಬೇವು ಹಾಕಿದಾದ್ಮೇಲೆ ಕೆರ್ಬೇವನ್ನು ಸ್ವಲ್ಪ ಅದ್ರಾಗನ ಎಣ್ಣೆಯಾಗನ ಬಾಡಿಸ್ಕೊಂಡ್ರಿ. ಈಗ ಸ್ವಲ್ಪ ಕೆರ್ಬೇವು ಫ್ರೈ ಆದ ಕೂಡಲೇ ಸ್ವಲ್ಪ ಅರಿಶಿನ ಹಾಕಾಕತ್ತೀನಿ ನೋಡ್ರಿ. ಅರಿಶಿನ ಖಾರ ಹಾಕ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಖಾರ ಹಾಕ್ರಿ. ಇದು ಮಸಾಲೆ ಖಾರ ರೀ, ನಾನು ಮಸಾಲೆ ಖಾರ ಅಷ್ಟೇ ಹಾಕಾಕತ್ತೀನಿ ರೀ. ಮ್ಯಾಲೆ ಜೀರಿಗೆ ಪೌಡ್ರ, ಧನಿಯಾ ಪೌಡ್ರ್ ಅದು ಏನೂ ಹಾಕಾಕತ್ತಿಲ್ಲ ರೀ ನಾನು. ನೀವು ಖಾರದ ಪೌಡ್ರ್ ಹಾಕೋರಿದ್ರೆ ಅದೆಲ್ಲ ಹಾಕಿದ್ರೆ ನಡಿತೈತ್ರಿ. ಈಗ ಇನ್ನು ಬ್ಯಾಳಿ ಕುಂಬಳಕಾಯಿ ಕುದಿಸಿಟ್ಕೊಂಡಿದ್ದಿರಲ್ಲ, ಈಗ ಅದನ್ನು ಅದ್ರಾಗ ನಾವು ಒಗ್ಗರಣೆಯೊಳಗೆ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ನಿಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೊಬೋದ್ರಿ ರೊಟ್ಟಿ ಆಗೋದು ತಿನ್ನೋಕೆ. ಇಲ್ಲ ನಮಗೆ ಸಾಂಬಾರು ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಸಾಂಬಾರು ರೀತಿ ಮಾಡ್ಕೊಬೋದ್ರಿ. ಸ್ವಲ್ಪ ನಾನು ನೀರು ಮಿಕ್ಸ್ ಮಾಡಿ ನೋಡ್ರಿ. ನಮಗೆ ತಿಳುವಾಗಿ ಸಾರು ಬೇಕು ರೀ. ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಈಗ ತಿಳುವಾಗಿ ಸಾರು ಆಗೈತ್ರಲ್ಲ, ಇಷ್ಟು ಸಾರು ಆದ್ರೆ ಸಾಕತ್ತೆ ನಮಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ ನೋಡ್ರಿ ನಾನು. ಉಪ್ಪು ಹಾಕಿ ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡೋಣ್ರಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದಿಂದ ಸ್ವಲ್ಪ ನಾನು ಸಾಂಬಾರು ಪೌಡ್ರ್ ಹಾಕಾಕತ್ತೀನಿ ನೋಡ್ರಿ. ಸಾಂಬಾರು ಪೌಡ್ರ್ ಹಾಕಿದ್ದೀನಿ, ಇನ್ನೊಮ್ಮೆ ಮಿಕ್ಸ್
ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕುದಿಯಾಕೈತಪ್ಪ ಅಂದ್ರೆ ಸಾರು ರೆಡಿ ಆದಂಗೆ ನಮ್ಮದ. ಈಗ ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೀನಿ ನೋಡ್ರಿ. ನಾನು ಕೊತ್ತಂಬರಿ ಹಾಕಿದಾದ್ಮೇಲೆ ಚೆಂದಾಗಿ ಕುದಿಬೇಕ್ರಿ. ಅದ ಕುದಿ ಮುಂದೆ ಕೊತ್ತಂಬರಿ ಹಾಕಿದ್ರೆ ನಡೀತೈತೆ. ನಾನು ಈಗ ಕೊತ್ತಂಬರಿ ಹಾಕಿದ್ದೀರಿ. ಗದ ಎಲ್ಲ ಕುದಿಬೇಕ್ರಿ. ಅದ ಖಾರದ ವಾಸನೆ ಎಲ್ಲ ಹೋಗ್ಬೇಕ್ರಿ. ಹಂಗೆ ಗದ ಕುದಿ ಮಟ ಈ ಕುದಿಯಾಕತ್ತೈತ್ರಲ್ಲ, ಹಿಂಗಾಗಿ ಗ್ಯಾಸ್ ಬಂದ್ ಮಾಡಿದೆ ನಾನು. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರು.